ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಸಹ ಚೆನ್ನಾಗಿರ್ಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ ರೀ. ಇವತ್ತು ಬಂದುಬಿಟ್ಟು ಸಾಯಂಕಾಲ ರೀ, ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ಮನೆಗೆ. ಆದರೆ ಬರೋಕ್ಕಿಲ್ಲ, ನನಗೊಂದು ಶಾಕ್. ಆ ಶಾಕ್ ಏನಂದರೆ, ನನ್ನ ಸಣ್ಣ ಮಗಳಿಗೆ ಆರಾಮಿಲ್ಲ. ನಾನು ಅಂದ್ಕೊಂಡೆ ಬೆಳಿಗ್ಗೆ ಹೋಗುವಾಗ ಚೆನ್ನಾಗಿದ್ಲಲ್ಲ, ಎದಕ್ಕೆ ಇರ್ತಾಯಿತ್ತ ಜ್ವರ ಬಂತು ಅಂದರೆ, ನಮ್ಮ ತಂಗಿ ಹೇಳಿದ್ಲು, ಇಲ್ಲಕ್ಕ ಏನನ್ನ ಭಯ ಬಿದ್ದಿರ್ತಾಳ, ಅದಕ್ಕೆ ಜ್ವರ ಬಂದೈತೆ ಅಂದರೆ, ಇಲ್ಲ ಬಿಡು, ಏನು ಭಯ ಏನು ಬಿದ್ದಿಲ್ಲ, ಚೆನ್ನಾಗೇ ಇದ್ಲು, ರಾತ್ರಿನೂ ಏನು ಎದ್ದೇ ಇಲ್ಲ ಅಂತಂದರೆ, ಏನೋ ಗೊತ್ತಿಲ್ಲ, ಏನನ್ನ ಮನ್ಸಾಗಿ ಇಟ್ಕೊಂಡಿರ್ತಾಳಕ್ಕ, ಅದಕ್ಕೆ ಜ್ವರ ಬಂದೈತೆ ಅಂತ ನಮ್ಮ ತಂಗಿ ಒಂದು ಜೋಕ್ ಹಾಕಿದ್ಲು ರೀ. ನಾನು ಜೋಕ್ ಮಾಡಬೇಡ ಅಂದರೆ, ಇಲ್ಲ ನಿಜ ಅಕ್ಕ, ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಅಂತಂದ್ಲು. ನಮ್ಮ ತಂಗಿ ಇನ್ನೂ ಹಳೆ ಕಾಲದಾಗ ಇದ್ದಾಳೆ ರೀ. ಹಳೆ ಕಾಲದಾಗ ಅವಾಗೆಲ್ಲ ಹಾಗೆ ಮಾಡ್ತಿದ್ರು. ಭಯ ಬಿದ್ದಾಳ, ಅದಕ್ಕೆ ಜ್ವರ ಬಂದೈತೆ, ನೋಡ್ಯಾಳ ಅದಕ್ಕೆ ಜ್ವರ ಬಂದೈತೆ, ಇಲ್ಲ ಏನು ದಿಷ್ಟಿ ಆಗೈತೆ ಅದಕ್ಕೆ ಜ್ವರ ಬಂದೈತೆ ಅಂತ ಹೇಳ್ತಾರೆ. ಇನ್ನು ಅವಾಗೆಲ್ಲ ಡಾಕ್ಟರ್ಸ್ಗಳು ಅಷ್ಟೊಂದು ಜನ ಇದ್ದಿಲ್ಲ, ಇದ್ರೂ ಸಹ ಹೋಗ್ತಾ ಇದ್ದಿಲ್ಲ. ಯಾಕಂದರೆ ಇವ್ರು ಮನೆಗೆ ಟ್ರೀಟ್ಮೆಂಟ್ ಮಾಡಿಬಿಡ್ತಿದ್ರು. ಏನು ಅಗರಬತ್ತಿ ತಗೊಂಡು ಚುಟ್ಗೆ ಇಡೋದು, ಇಲ್ಲಾಂದರೆ ಬಳೆ ತುಂಡು ತಗೊಂಡು ಚುಟ್ಗೆ ಇಡೋದು, ಇಲ್ಲಾಂದರೆ ಎಲ್ಲನ ಮೂರು ದಾರಿ ಇರೋ ಕಡೆ ಕರ್ಕೊಂಡೋಗಿ ದಿಷ್ಟಿ ತೆಗಿಯೋದು, ಇಂಥವೆಲ್ಲ ಮಾಡ್ತಿದ್ರು ರೀ. ಇವಾಗೇ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಈಗ ಡಾಕ್ಟ್ರುಗಳು ಬೈತಾರೆ ರೀ, ಎಲ್ಲ ಸೀರಿಯಸ್ ಆದಾಗ ಕರ್ಕೊಂಡು ಹೋದರೆ ಏನು ಹಿಂಗಾಗೈತೆ ಅಲ್ಲ ಅಂತ ಹೇಳ್ತಾರೆ ಅಂತೇಳಿ. ಇವಾಗ ಫಸ್ಟು ಹಳ್ಳಿ ಊರವರೇ ಫಸ್ಟ್ ಆಸ್ಪತ್ರೆಗೆ ಬರ್ತಾರೆ. ಇನ್ನು ಸಿಟಿಯವರನ್ನ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಹಳ್ಳಿ ಊರವ್ರು ಬೇಗ ಆಸ್ಪತ್ರೆಗೆ ಬಂದು ಅವ್ರು ಟ್ರೀಟ್ಮೆಂಟ್ ತೊಗೊತಾರೆ. ಇವಾಗೆಲ್ಲ ಹೇಳ್ಬಿಡ್ತಾರೆ, ಇಲ್ಲ ಫುಡ್ ಇನ್ಫೆಕ್ಷನಿಂದ, ಇಲ್ಲ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಮಕ್ಕಳಿಗೆ ಈ ರೀತಿಯಾಗಿ ಜ್ವರ ಬರ್ತೈತಿ, ಈ ರೀತಿ ಜ್ವರ ಬಂದರೆ ಅದಕ್ಕೆ ಒಂದು ಗುರುತು ಏನೋ ಆಗೈತೆ ಅಂತೇಳಿ ಅಂತ ಡಾಕ್ಟ್ರುಗಳಿಗೆ ಹೇಳ್ಬಿಡ್ತಾರೆ ರೀ. ಇಲ್ಲಿ ನೋಡ್ರಿ, ನಮ್ಮ ತಂಗಿ ಮಗಳು ಗೊಂಬೆಗೆ ಸ್ನಾನ ಮಾಡಿಸ್ತಿದ್ದಾಳೆ. ನಾನು ಏನು ಮಾಡ್ಲಪ್ಪ, ಹುಡುಗಿಗೆ ಜ್ವರ ಬಂದಿತ್ತಲ್ಲ, ನಾನು ಬಂದು ಮನೇಲಿ ಇಷ್ಟು ಕೆಲಸ ಮಾಡ್ಕೋಬೇಕು ಅಂದ್ಕೊಂಡು ಬಂದೆ. ಆದರೆ ಮನೆಗೆ ಬರೋಕ್ಕಿಲ್ಲ, ಮಗಳಿಗೆ ಜ್ವರ ಬಂತಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಕುಂತಾಗ, ನಮ್ಮ ಸಣ್ಣ ಮಗಳು, ನಮ್ಮ ತಂಗಿ ಮಗಳು ರೀ, ಗೊಂಬೆಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಯಾವಾಗಲೂ ರೀ ಆ ಗೊಂಬೆನೇ ಆ ಅಮ್ಮಗೊಂದು ಮಗಳಂತೆ ರೀ, ಆ ಅಮ್ಮ ತಾಯಿ ಅಂತೆ. ಆ ಗೊಂಬೆಗೆ ಆಡಿಸ್ತಾನೆ ಇರ್ತಾಳೆ, ಸ್ನಾನ ಮಾಡಿಸ್ತಾಳೆ, ಅದಕ್ಕೆ ಊಟ ಮಾಡಿಸ್ತಾಳೆ. ಊಟ ಮಾಡಿಲ್ಲ ಅಂದ್ರೆ ಒಂದು 4 ಏಟು ಹೊಡಿತಾಳೆ ರೀ. ನೋಡ್ರಿ, ನನ್ನ ಮಗಳು ಪ್ರತಿದಿನ ಚೆನ್ನಾಗಿ ಆಡ್ಕೊಂತ ಇರ್ತಿದ್ಳು ರೀ. ನಮ್ಮ ತಂಗಿ ಮಗಳು ಈ ಅಮ್ಮ ಬೆಸ್ಟ್ ಫ್ರೆಂಡ್ಸ್ ರೀ. ಇವರಿಬ್ಬರು ಹೊಡ್ಕೊಂತಾರೆ ಬಡ್ಕೊಂತಾರೆ ಆಡ್ತಾರೆ. ಆದರೆ ಇದನ್ನು ಜ್ವರ ಬಂದಿದ್ದ ಸಲುವಾಗಿ ಭಾಳ ಸುಸ್ತಾಗ್ಬಿಟ್ಟೈತೆ. ಇಲ್ಲಾಂದ್ರೆ ಆ ಅಮ್ಮ ಯಾವಾಗಲೂ ಮಂಚ ಎತ್ತಂಗೆ ಮಕ್ಕಳೋದೇ ಇಲ್ಲ. ಮಂಚದ ಮೇಲೆ ಕುಂತು ಆಡ್ಕೊಂತಾಳೆ ಹೊರತಾಗಿ ಆ ಅಮ್ಮಂಗೆ ಮಕ್ಕೊಳೋದೇ ಇಲ್ಲ. ಇನ್ನು ಸಿರಪ್ ಹಾಕ್ಯಮ್ಮ ಅಂದರೆ, ಹ್ಞೂನಮ್ಮ ಹಾಕಮ್ಮ, ನನಗೆ ಜ್ವರ ಬಂದೈತಮ್ಮ, ನನಗೆ ಆಯಿ ಬಂದೈತಮ್ಮ ಅಂತ ಹೇಳ್ತಿದ್ದಾಳೆ ರೀ. ಇಂಥವೆಲ್ಲ ಹಾಕ್ಕೊಳ್ಳೋಕೆ ಅವರು ಹಿಂದೆ ಸರಿಯಲ್ಲ ರೀ. ಯಾಕೆಂದರೆ ನಾನು ಸಿರಪ್ ಹಾಕೋಕೆ ಇನ್ನೊಂದು 10-15 ನಿಮಿಷ ಮುಂಚೆನೇ ನಾನು ಹೇಳ್ಬಿಡ್ತೀನಿ, ಟಾನಿಕ್ ಹಾಕ್ಕೊಂಡ್ರೆ ಕಡಿಮೆ ಆಗ್ತೈತಮ್ಮ, ಟಾನಿಕ್ಕು ಸ್ವೀಟ್ ಇರ್ತೈತಮ್ಮ, ಚಾಕ್ಲೇಟ್ನಂಗೆ ಇರ್ತೈತಮ್ಮ ಅಂತ ಅವ್ರಿಗೆಲ್ಲ ಹೇಳಿ ಅವ್ರ ಮೈಂಡ್ ಎಲ್ಲ ವಾಶ್ ಮಾಡಿದಾಗ ಅವ್ರಿಗೆ ಸಿರಪ್ ಹಾಕ್ತೀನಿ ರೀ. ಇಲ್ಲ ಹಂಗೆ ಆಗ್ಬಿಟ್ಟಿನಂದರೆ ಆ ಕೈ ಹಿಡ್ದು, ಕಾಲು ಹಿಡ್ದು, ಮೂಗು ಹಿಡ್ದು, ಬಾಯಿ ತೆಗೆಸಿ ಹಾಕೋವರೆಗೆ ಮುಗೀತು. ಅವ್ರು ಎಷ್ಟು ಅಳ್ತಾರೆ ರೀ. ಅವ್ರು ಅತ್ತಾರಂದರೆ ಅವ್ರಿಗೆ ಮತ್ತೆ ಜ್ವರ ಜಾಸ್ತಿ ಆಗ್ತಾವೆ ರೀ. ಆಲ್ಮೋಸ್ಟ್ ಮಕ್ಳಿಗೆ ಆರಾಮಿಲ್ದಾಗ ಅವ್ರಿಗೆ ಅಳಿಸ್ಬಾರ್ದಿರೋ, ಅವ್ರು ಅಳಿಸ್ಲಾರಂಗೆ ಅವ್ರಿಗೆ ಏನು ಇಷ್ಟ ಸ್ವಲ್ಪ ಅದನ್ನೇ ಫಾಲೋ ಮಾಡಬೇಕು. ಅಂದರೆ ಇಷ್ಟ ಅಂದರೆ ಎಲ್ಲ ಅವ್ರು ಹೇಳ್ದಂಗೆ ಮಾಡ್ಬೇಕಂದ್ರೆ ಮತ್ತೆ ಅವ್ರು ಇಲ್ಲಿದ್ದು ಕೇಳ್ತಾರೆ. ಹಂಗಲ್ಲ, ಜಸ್ಟ್ ನಮಗೇನೋ ಅವ್ರು ಕೇಳಿದ್ದು ಒಳ್ಳೆಯದು ಅನಿಸಿದ್ದು ನಾವು ಮಾಡಿದರೆ ಸ್ವಲ್ಪ ಅವ್ರೂ ಬೇಗ ಆರಾಮಾಗ್ತಾರೆ ರೀ. ಇಲ್ಲ ಅವ್ರನ್ನ ಅಳಿಸ್ಕೊಂತ ಬಡ್ಕೊಂತ ಬೈಕ್ಯಂತ ಇದ್ಬಿಟ್ರೆ ಇನ್ನು ಅವ್ರು ಆರಾಮಾಗೋದು ಕಷ್ಟ. ಯಾವಾಗ ನಮಗೆ ಆರಾಮಿಲ್ಲ ಅಂತ ಹೇಳಿದಾಗ ನಮಗೆ ದೇಹನೂ ಸ್ಪಂದಿಸಬೇಕು. ಹಂಗಂತೇಳಿ ಅವ್ರು ಬೇಗ ಆರಾಮಾಗಲಿ ಅಂತೇಳಿ ನಮ್ಮ ಮೈಂಡ್ ಸೆಟ್ಟಲ್ಲೇ ಇರ್ತೈತಲ್ಲ ರೀ. ಅದಕ್ಕೆ ಅವರಿಗೆ ಫಸ್ಟು ಅವ್ರು ಹೆಂಗೆ ಹೇಳ್ತಾರೆ ಅದು ಹಂಗೆ ಕೇಳಬೇಕು. ಇನ್ನೊಂದು ಏನಂದರೆ, ಅವ್ರ ಅಪ್ಪಾಜಿ ಬಂದಿಲ್ಲ ರೀ. ಅವ್ರ ಅಪ್ಪಾಜಿ ಬಂದರೆ ಇನ್ನು ಆ ಅಮ್ಮನ ಆಟನೇ ಬೇರೆ ಆಗ್ತೈತೆ. ಇಲ್ಲಿ ನೋಡ್ರಿ, ಈಗ ಪ್ಯಾರಿ ಬಂದು ಆಡ್ತೀನಿ ಅಂದರೆ, ಬರಬೇಡ, ನನ್ನ ಸಾಮಾನು ಮುಟ್ಟಬೇಡ ಅಂತ ಬೈತಾ ಇದ್ದಾಳೆ. ಅಮ್ಮ ನೋಡಮ್ಮ ನನ್ನ ಬೈತಿದ್ದಾಳ ಅಂತೇಳಿ ಹೇಳ್ತಿದ್ದಾಳೆ. ಇಲ್ಲೋಳಮ್ಮ ಕರ್ಕ ಅಂತ ಅಮ್ಮನ ರಮಿಸಿ ಹೇಳ್ತಿದ್ರೆ, ಸರಿ ಅಮ್ಮ ಅಂತ ಹೇಳ್ತಾಳೆ. ಮತ್ತು ನೋಡಮ್ಮ ನನಗೆ ಆಯಿ ಬಂದೈತೆ, ಮತ್ತು ಅದು ಪ್ಯಾರಿಗೆ ಬಂದ್ಬಿಡ್ತೈತಮ್ಮ, ನನ್ನ ನಾಯಿ ಬೇಡ ಅಂತ ಹೇಳ್ತಿದ್ದಾಳೆ. ಆದರೆ ಪ್ಯಾರಿಗೆ ಸೃಷ್ಟಿನ ಬಿಟ್ಟಿರೋಕೆ ಆಗ್ತಾಯಿಲ್ಲ ರೀ. ಯಾಕೆಂದರೆ ಇವರಿಬ್ಬರು ಯಾವಾಗಲೂ ಒಂದೇ ತಾಕಿರ್ತಾರೆ. ಬಡ್ಕಂದ್ರೆ ಹೆಂಗೆ ಬಡ್ಕೊಂತಾರಂದರೆ, ಹಿಂಗೆ ರಕ್ತ ಬರಬೇಕು, ಚೂಟ್ಕೊಳೋದು, ಬಡ್ಕೊಳೋದು, ಕೂದಲು ಎಳ್ಕೊಳೋದು ಅವೆಲ್ಲ ಮಾಡ್ತಾರೆ ರೀ. ಇಲ್ಲಿ ನೋಡ್ರಿ, ಅಷ್ಟರಲ್ಲಿ ಅವ್ರ ಅಪ್ಪಾಜಿ ಬಂದರು. ಇನ್ನು ಖುಷಿಯಾಗ್ಬಿಟ್ಲು ಮಗಳು. ಇನ್ನು ಅವ್ರ ಅಪ್ಪಾಜಿ ಏನಾಗೈತಮ್ಮ ಅಂತ ಕೇಳ್ತಿದ್ರೆ, ಅಪ್ಪಾಜಿ ನನಗೆ ಆಯಿ ಬಂದವ ಅಪ್ಪಾಜಿ, ಜ್ವರ ಬಂದವ, ಹೆಂಗೆ ಬಂದವಮ್ಮ ಅಂತ ಕೇಳ್ತಿದ್ರೆ, ಗೊತ್ತಿಲ್ಲ ಅಪ್ಪಾಜಿ, ಬಂದುಬಿಟ್ಟೈತೆ ನನಗೆ, ಇಲ್ಲಿ ಬಂದುಬಿಟ್ಟೈತೆ ನನಗೆ, ನೋಡ್ರಿ ಇನ್ನೊಂದು ಸರಿ ನೀವು ಅಂತ ಅವ್ರ ಅಪ್ಪಾಜಿಗೆ ಹೇಳ್ತಾ ಇದ್ದಾಳೆ. ಹ್ಞೂ ಅಮ್ಮ, ಕಾಣಕತ್ತೈತಮ್ಮ, ಜ್ವರ ಬಂದೈತೆ, ಹೌದಲ್ಲ ನಿನಗೆ. ಈಗ ನಮ್ಮ ಯಜಮಾನ್ರು ಬರೋಕ್ಕಿಲ್ಲ ರೀ. ನಮ್ಮ ಸಣ್ಣ ಮಗಳು ಭಾಳ ಅಂದರೆ ಭಾಳ ತುಂಟು ಮಾಡ್ತಾಳೆ. ನಾನಿದ್ರೆ ಅಷ್ಟು ಮಾಡಲ್ಲ ರೀ. ಯಾಕಂದರೆ ಸ್ವಲ್ಪ ನನ್ನ ಭಯ ಐತೆ. ಹೆಣ್ಮಕ್ಳಿಗೆ ಆಲ್ಮೋಸ್ಟು ತಂದೆ ಭಯ ಇರೋದಿಲ್ಲ, ತಾಯಿ ಭಯ ಭಾಳ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲಿಯೂ ಸಹ ನಮ್ಮ ಸಣ್ಣ ಮಗಳಿಗೆ ಅವ್ರ ಅಪ್ಪಾಜಿ ಭಯ ಏನಿಲ್ಲ ರೀ, ನನ್ನ ಭಯನೇ. ಇನ್ನು ಅವ್ರ ಕೆಲಸದಿಂದ ಬರುವಾಗೆ ನಾನು ಫೋನ್ ಮಾಡಿ ಹೇಳಿದೆ, ಹಿಂಗೆ ಆರಾಮಿಲ್ಲ ಅನ್ನೋಕ್ಕೆಲ್ಲ. ಇನ್ನು ಅವ್ರು ಅಲ್ಲಿಂದನೇ ಇಡ್ಲಿ ತೊಗೊಂಡು ಬಂದಿದ್ರು ರೀ. ಆ ಇಡ್ಲಿ ತಿನ್ಬಾಮ್ಮ ಅಂತ ಮಗಳನ್ನ ಕರಿತಿದಾರೆ. ಆದರೆ ಮಗಳು ಏನಂತಿದ್ದಾಳೆ, ಇಲ್ಲ ಅಪ್ಪಾಜಿ ನನಗೆ ಉಣ್ಣೋದಿಲ್ಲ, ನನಗೆ ಬೇಡ ಅಂತ ಹೇಳ್ತಿದಾರೆ. ಇನ್ನು ಅವ್ರ ಅಪ್ಪಾಜಿ ಬಿಡೋದಿಲ್ಲ ರೀ. ಇಲ್ಲಮ್ಮ ಸ್ವಲ್ಪನ ತಿನ್ಬಾ ಅಂತ ಹೇಳ್ತಿದ್ದಾಳೆ. ಅವ್ರು ನನಗೆ ಉಣಿಸು ಅಂತ ಹೇಳಿದ್ರೆ ನನ್ನ ಮಾತು ಕೇಳೋದಿಲ್ಲ, ಬೇಡ ಸುಮ್ಮನೆ ನಾನು
ಒಂದೆರಡೇ ಟಕ್ಕೆಂಬಿಡ್ತೀನಿ, ನೀವೇ ಉಣಿಸ್ರಿ ಅಂತಂದರೆ ನಮ್ಮ ಯಜಮಾನ್ರು ಸರಿ ಅಂತೇಳಿ ಅವರೇ ಕೂತ್ಕೊಂಡಿದ್ದಾರೆ. ಆದರೆ ಈಗ ನಮ್ಮ ಯಜಮಾನ್ರಿಗೆ ಒಂದು ಆಡಿಸೇ ಬಿಡ್ತಾಳೆ ನಮ್ಮ ಸಣ್ಣ ಮಗಳು. ಉಣು ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದಾರೆ. ತಡಿ ಫಸ್ಟ್ ಪ್ರೇಯರ್ ಮಾಡೋಣ ಅಂತೇಳಿ ಪ್ರೇಯರ್ ಮಾಡಿ ಆದಮೇಲೆ ಉಣ್ಸಕ್ಕೆ ಹೋಗ್ತಿದ್ದಾರೆ. ನನಗೆ ನಿದ್ದೆ ಬರ್ತೈತೆ ಅಪ್ಪಾಜಿ, ನಾನು ಮಕ್ಕೊತೀನಿ, ನನಗೆ ಜ್ವರ ಬಂದೈತೆ ಅಂತೇಳಿ ಮತ್ತೆ ಅದೇ ಕತೆ ಹೇಳ್ತಾ ಇದ್ದಾಳೆ. ಹಾಗೆ ನಮ್ಮ ಯಜಮಾನ್ರು ರಮಿಸಿ ಸ್ವಲ್ಪ ಆಮೇಲೆ ಉಣಿಸ್ತಾ ಇದ್ದಾರೆ. ಇಲ್ಲಿಬ್ರು ನೋಡ್ರಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಇಡ್ಲಿ ತಿಂತಾ ಇದ್ದಾರೆ. ಇವರಿಬ್ಬರು ಆಯಮ್ಮನ ನೋಡ್ತಿದ್ದಾರೆ, ಅಮ್ಮಣಿ ತಿನ್ನು, ಅಮ್ಮಣಿ ಖಾ ಅಂತೇಳಿ ಇಬ್ಬರು ಕಲಿವಿದ್ದಾರೆ. ಆದರೆ ಆಯಮ್ಮ ನನಗೆ ಬೇಡ ಅಂತ ಹೇಳ್ತಿದ್ದಾಳೆ. ನಮ್ಮ ಯಜಮಾನ್ರಿಗೆ ಆಯಮ್ಮಗ ಹೊಡೆಯೋದು ಇಷ್ಟ ಇಲ್ಲ. ಹೆಂಗನ್ನಾಗಲಿ ರಮಿಸಿಯೇ ತಿನ್ನಿಸ್ತಾರೆ. ನಾನಾದರೆ ಒಂದು ಎರಡೇ ಟಕ್ಕೆಂಬಿಡ್ತೀನಿ. ಯಾಕೆಂದರೆ ಎಷ್ಟಂತ ಓಪಿಗೆ ಇರ್ತೈತೆ ರೀ, ನೋಡೋದು ಹಾಕೇ ಬಿಡ್ತೀನಿ ಏಟ್ ನಾನು. ಆದರೆ ನಮ್ಮ ಯಜಮಾನ್ರು ಹೊಡ್ಕೊಳೋದಿಲ್ಲ ರೀ, ಅವ್ರು ಭಾಳ ಓಪಿಕೆ, ಅವ್ರಿಗೆ ಪೇಷನ್ಸ್ ಜಾಸ್ತಿ ಇದೆ. ಚಟ್ನಿ ಖಾರ ಐತೇನೋ ಅಂತೇಳಿ ನಮ್ಮ ಯಜಮಾನ್ರು ಸಕ್ಕರೆ ಅಲ್ಲಿ ತಿಂತೀನಮ್ಮ ಅಂದರೆ ಹ್ಞೂ ಅಂತ ಹೇಳ. ಈಗ ಸಕ್ಕರೆ ಹಾಕ್ಸ್ಕೊತಿದ್ದಾರೆ ರೀ. ಆ ಸಕ್ಕರೆ ಹಾಕ್ಸ್ಕಿದ್ರು ತನ್ನ ತಿನ್ನವಳ್ಳು ರೀ, ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇವ್ರಿಬ್ರು ಕುಂತಾರಲ್ರಿ ಮೇನ್ ಕ್ಯಾಂಡಿಡೇಟ್ಸು, ಅವರು ಅಯ್ಯೋ ಅಮ್ಮ ತಂಗಿಗೆ ಸಕ್ಕರೆ ಹಾಕಿದ್ದಾಳೆ, ಚೆನ್ನಾಗಿರ್ತೈತೇನೋ ನಾವು ಹಾಕ್ಸ್ಕೊಳೋಣ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಆದರೆ ಹಾಕ್ಸ್ಕೊಂಡಾದ್ಮೇಲೆ ತಿನ್ನಿರಿ ಅಂದರೆ ನನಗೆ ಬೇಡ, ನಿನಗೆ ಬೇಡ, ಇಡ್ಲಿದಾಗ ಚಟ್ನಿನೇ ಚೆನ್ನಾಗೈತೆ, ನಮಗೆ ಬೇಡ ಅಂತೇಳಿ ನಮ್ಮ ದೊಡ್ಡ ಮಗಳು ಹೇಳ್ತಿದ್ದಾಳೆ. ಹಿಂಗೆ ನಮ್ಮ ದೊಡ್ಡ ಮಗಳು ಏನು ಹೇಳಾಳೆ, ಇನ್ನು ಪ್ಯಾರಿನೂ ಅದೇ ಹೇಳ್ತಾಳೆ ರೀ. ಅದಕ್ಕೆ ಇಬ್ಬರು ಇನ್ನು ಸಕ್ಕರೆ ತಿಂದಿಲ್ಲ. ಇನ್ನು ನಮ್ಮ ಯಜಮಾನ್ರು ಹೆಂಗೋ ಮಾಡಿ 1.5 ಇಡ್ಲಿ ತಿನ್ನಿಸಿದ್ರಿ ನಮ್ಮ ಸಣ್ಣ ಮಗಳಿಗೆ. ಇನ್ನು ದೊಡ್ಡ ಮಗಳದ್ದು ಒಂದು ಸ್ವಲ್ಪ ಇಡ್ಲಿ ಐತೆ ರೀ. ಪ್ಯಾರಿದಾದರೆ ಮುಗ್ದೇ ಹೋಯ್ತು, ತನ್ನ ಕೈ ತೊಗೊಂಡು ಮನೆಗೆ ಹೋಗ್ಬಿಟ್ಲು. ಇನ್ನು ಅಷ್ಟರಲ್ಲಿ ಯಮನನ್ನು ಮಲಗಿಸಿ ನಾವು ಊಟ ಮಾಡೋಣ. ಮತ್ತು ರಾತ್ರಿ ಜ್ವರ ಏನಾನ ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತಾ, ಅದಕ್ಕೆ ಬೇಗ ನೀನು ಮಲ್ಕೊಂಡ್ರೆ ನಿನಗೂ ನಿದ್ದೆ ಆಗ್ತೈತಲ್ಲ ಅಂತೇಳಿ ನಮ್ಮ ಯಜಮಾನ್ರು ಹೇಳೋಕ್ಕಿಲ್ಲ. ಸರಿ ಇನ್ನು ಅಂತೇಳಿ ಇನ್ನು ಆಮೇಲೆ ಇಡ್ಲಿ ತಿನ್ನಿಸುವಾಗ ನಾನು ಅವಾಗೆ ಎಗ್ ರೈಸ್ ಮಾಡ್ಕೊತಾ ಇದ್ದೆ. ಇನ್ನು ಎಗ್ ರೈಸ್ ಎಲ್ಲ ಮಾಡಿ ಆಯಿತು. ಇನ್ನು ಯಮನ್ ಮಲಗಿಸಿ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡಿದ್ವಿ. ಆದರೆ ನಾವು ಊಟಕ್ಕೆ ಕೂತ್ಕೊತಿದ್ದೀವಿ ರೀ, ನಮ್ಮ ದೊಡ್ಡ ಮಗಳಾಗಲೇ ಕೈ ತೊಗೊಂಡು ಎಲ್ಲೋ ಹೊರಗಡೆ ವಾಕಿಂಗ್ ಹೋಗ್ಬಿಟ್ಟಿದ್ದಾಳೆ. ನನ್ನ ದೊಡ್ಡ ಮಗಳು ವಾಕಿಂಗ್ ಹೋಗ್ಯಾಳೆ ಅಂದರೆ ಹಿಂದೆಯಿಂದ ನಾವು ಹೋಗಿ ಹುಡ್ಕೊಂಬರ್ಬೇಕು ರೀ, ಅಂತ ಪರಿ ವಾಕಿಂಗ್ ಮಾಡ್ತಾಳೆ ನನ್ನ ದೊಡ್ಡ ಮಗಳು. ಇನ್ನು ಆಯ್ತು ಅಂತೇಳಿ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ರೀ. ಇನ್ನು ಎಗ್ ರೈಸ್ ಚೆನ್ನಾಗಾಗೈತೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಇನ್ನೊಂದು ಏನಂದರೆ ಊಟ ಬೇಗ ಮಾಡ್ಕೊಂಡು ಹೋಗಬೇಕು, ನಾನು ಪ್ರೇಯರಿಗೆ ಹೋಗಬೇಕು ಅಂತ ಹೇಳ್ತಿದ್ರು. ಹೋಗಿ ಬಂದಮೇಲೆ ಊಟ ಮಾಡೋಣ, ಪ್ರೇಯರ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು ಬೇಡ, ಮತ್ತು ನಾನು ಮಕ್ಕೊಂಬಿಟ್ರೆ ಮತ್ತೆ ಕಷ್ಟ ಆಗಿಬಿಡ್ತೈತೆ, ಅದಕ್ಕೆ ಇವಾಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ, ಬೇಕಾದರೆ ನೀವು ನಿಧಾನವಾಗಿ ಮನೆಗೆ ಬಂದ್ರೂ ನಡೀತೈತೆ ಅಂತ ಹೇಳಿದಾಗ ಸರಿ ಇನ್ನು ಯಾಕೆ ಬಿಡು ಅಂತೇಳಿ ಇನ್ನು ಅವ್ರನ್ನೂ ಕೂತ್ಕೊಂಡು ನಾನು ಸರಿಯಾಗಿ ಊಟ ಮಾಡ್ತಿದ್ದಾರೆ. ಆಲ್ಮೋಸ್ಟ್ಲಿ ನಮ್ಮ ಯಜಮಾನ್ರು ನಾನು ಕೂತ್ಕೊಂಡೇ ಊಟ ಮಾಡ್ತೀವಿ ನೈಟ್ ಹೊತ್ತು. ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ಆಗೋದೇ ಇಲ್ಲ ಊಟ ಮಾಡೋಕ್ಕೆ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಇನ್ನೊಂದು ಏನಂದರೆ ಎಷ್ಟೊತ್ತಾದ್ರೂ ನಾವೆಲ್ಲರೂ ಕೂತ್ಕೊಂಡೇ ಊಟ ಮಾಡಬೇಕು ಅನ್ನೋದೇ ನಮ್ಮ ಯಜಮಾನ್ರಿಗೆ ಆಸೆ. ಅದು ನಮ್ಮ ಮಾವನವ್ರಿಗೆ ಆಸೆ ಇತ್ತಂತೆ ರೀ ಫಸ್ಟಿಗೆ, ಎಲ್ಲರ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡೇ ರಾತ್ರಿ ಹೊತ್ತು ಕಂಪಲ್ಸರಿ ಊಟ ಮಾಡಬೇಕು. ಎದಕ್ಕಂದರೆ ಹಗಲೆಲ್ಲ ಯಾರೂ ಸರಿ ಕೂತ್ಕೊಂಡು ಊಟ ಮಾಡಲ್ಲ, ಒಬ್ರಿಗೊಬ್ರು ಕೂತ್ಕೊಂಡು ಊಟ ಮಾಡಿ ಎದ್ದು ಬಿಡ್ತಾರೆ. ಆದರೆ ನೈಟ್ ಹೊತ್ತು ಎಲ್ಲರೂ ರೌಂಡಾಗಿ ಕೂತ್ಕೊಂಡೇ ಊಟ ಮಾಡಬೇಕು ಅಂಥೇಳಿ ನಮ್ಮ ಮಾವನವ್ರು ಹೇಳ್ತಿದ್ರಂತೆ ರೀ. ಇವ್ರೂ ಅದೇ ಸ್ವಲ್ಪ ಫಾಲೋ ಮಾಡ್ತಾರೆ. ಅದಕ್ಕೆ ಇನ್ನು ನೈಟ್ ಹೊತ್ತು ನಾವು ಕಂಪಲ್ಸರಿ ಕೂತ್ಕೊಂಡು ಊಟ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಮಾಡ್ತೀವಿ ರೀ, ಅದು ಸ್ವಲ್ಪ ಕಡಿಮೆ. ಇನ್ನು ಮಧ್ಯಾಹ್ನ ಹೊತ್ತಂತೂ ಅಸಲಿಗೆ ಆಗೋದಿಲ್ಲ, ಯಾಕೆಂದರೆ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಅವರು ಹೋಗ್ಬಿಡ್ತಾರೆ, ಇನ್ನು ಆಗೋದೇ ಇಲ್ಲ. ಹಂಗಂತೇಳಿ ನೈಟ್ ಹೊತ್ತು ಎಷ್ಟೊತ್ತಾದರೂ ನಾವು ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ. ಒಂದು ವೇಳೆ ಏನೋ ಇಲ್ಲ ಅವರು ಬೇರೆ ಊರಿಗೆ ಹೋಗಿದ್ದಾರೆ, ಬೇರೆ ಕೆಲಸ ಐತೆ ಅಂದಾಗ ಮಾತ್ರ ನಾನು ಒಬ್ಬಾಕೆ ಕೂತ್ಕೊಂಡು ಊಟ ಮಾಡ್ತೀನಿ. ಇನ್ನೊಂದು ಏನಂದರೆ ಅವರಿಗೆ ತಲೆನೋವು ಬಂದಾಗೂ ಸಹ ಅವ್ರು ಊಟ ಮಾಡೋದಿಲ್ಲ ರೀ. ತಲೆನೋವು ಬಂದಾಗ ಊಟ ಮಾಡಿದ್ರೆ ಅವರಿಗೆ ವಾಂತಿ ಆಗುತ್ತಾ, ನನಗೆ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ತಲೆನೋವು ಇದ್ದಾಗೂ ಅವ್ರು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದಿಲ್ಲ ರೀ, ಮಕ್ಕೊಂಬಿಡ್ತಾರೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದು ನಾನು ಏನಾರು ಅಡುಗೆ ಮಾಡಿ ಅವ್ರಿಗೆ ಉಣ್ಣೋಕೆ ಕೊಡ್ತೀನಿ. ಇನ್ನು ನಮ್ದು ಊಟ ಮುಗೀತು ರೀ, ಇನ್ನು ಅವ್ರು ಪ್ರೇಯರ್ ಮಾಡಿಕೊಂಡು ಇನ್ನು ಚರ್ಚಿಗೆ ರೆಡಿ ಆಗಿದ್ದಾರೆ. ಇನ್ನು ಅವ್ರು ಚರ್ಚಿಗೆ ಹೋಗ್ಬಿಟ್ರಿ, ನಾನು ಕಸ ಎಲ್ಲ ಬಳ್ಕೊಂಡು ಹಾಸಿಗೆ ಹಾಕ್ಬಿಡೋಣ, ಮಕ್ಕಳು ಮಕ್ಕೊಂಬಿಡ್ತಾರೆ ಅಂತೇಳಿ ನಾನಿನ್ನು ಕಸ ಬಳಿದು ಹಾಸಿಗೆ ಹಾಕ್ತಿದ್ದೀನಿ ರೀ. ಇನ್ನು ನಮ್ಮ ದೊಡ್ಡ ಮಗಳು ಹಾಸಿಗೆ ಹಾಕೋಕ್ಕಿಲ್ಲ, ಅಮ್ಮ ಪ್ರೇಯರ್ ಮಾಡ್ಬೇಕು ರೀ. ಆಕೆ ಕಂಪಲ್ಸರಿ ಪ್ರೇಯರ್ ಮಾಡ್ತಾಳೆ ರೀ ನನ್ನ ಮಗಳು. ಒಂದು ಸಾರಿ ಹೇಳ್ಬೇಕು, 2 ಸಲ ಹೇಳ್ಬೇಕು, 3ನೇ ಸಾರಿ ಕಂಪಲ್ಸರಿ ಮಾಡ್ತಾಳೆ, ಕೂತ್ಕೊಂಡು ಪ್ರೇಯರ್ ಮಾಡ್ತಾಳೆ. ತನಗೆ ಏನು ಅನಿಸ್ತೈತೆ ಅವೆಲ್ಲ ಪ್ರೇಯರ್ ಮಾಡಿ ತನಗೆ ಕಲಿಸಿದಂಥ ವಾಕ್ಯಗಳೆಲ್ಲ ಕಂಠಪಟ್ಟ ವಾಕ್ಯಗಳು ಹೇಳಿ ಪ್ರೇಯರ್ ಮಾಡ್ತಾಳೆ. ಹಂಗೆ ಮನೆಯಾಗ ಕೇಳ್ತಾಳೆ ರೀ ನನಗೆ, ಏನು ವಿಷಯ ಪ್ರೇಯರ್ ಮಾಡಬೇಕಮ್ಮ, ಹೆಂಗೆ ಮಾಡಬೇಕು ಹೇಳು ಅಂತಂದರೆ ನಾನು ಹೇಳ್ಕೊಟ್ರೆ ರೀ ತಾನು ಹಾಗೆ ಪ್ರೇಯರ್ ಮಾಡ್ತಾಳೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ಆಮೇನ್ ಅಂತ ಹೇಳಿ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ನನಗೆ ಕೇಳಿ ಮತ್ತೆ ಪ್ರೇಯರ್ ಸ್ಟಾರ್ಟ್ ಮಾಡ್ತಾಳೆ ರೀ. ಈ ಅಮ್ಮ ದೊಡ್ಡ ಮಗಳು ಬೇಸ್ ಚೆನ್ನಾಗಿ ಪ್ರೇಯರ್ ಮಾಡ್ತಾಳೆ ರೀ, ಸಣ್ಣ ಮಗಳು ಅಸಲು ಪ್ರೇಯರೇ ಮಾಡೋದಿಲ್ಲ ರೀ. ಇವತ್ತು ಅವ್ರ ತಂಗಿಗೆ ಜ್ವರ ಬಂದಿದ್ದೆ ಅಂತ ಪ್ರೇಯರಲ್ಲಿ ಹೇಳ್ತಿದ್ದಾಳೆ, ಏಸಪ್ಪ ನಮ್ಮ ತಂಗಿಗೆ ಜ್ವರ ಬಂದಿತ್ತಪ್ಪ, ಏಸಯ್ಯ ನಿನ್ನ ನಾಮದಲ್ಲಿ ಮಗಳನ್ನು ಮುಟ್ಟಪ್ಪ, ನಮ್ಮ ತಂಗಿ ಬೇಗ ಜ್ವರದಿಂದ ಸ್ವಸ್ಥ ಹೊಂದಲಿ ಅಂತೇಳಿ
ಪ್ರೇಯರ್ ಮಾಡ್ತಿದ್ದಾಳೆ. ಇನ್ನು ತಾನು ಪ್ರೇಯರ್ಗೆ ಒಂದು ಸೈಡ್ ಕುಂತಾಳೆ. ಇನ್ನು ನಾನು ಸೊಪ್ಪೆಲ್ಲ ಸ್ವಲ್ಪ ಕೆಲಸದಿಂದ ಮನೆಗೆ ಬರೋಕ್ಕಿಲ್ಲ ಅದೆಲ್ಲ ಕ್ಲೀನ್ ಮಾಡಿ ಬೇಗ ಫ್ರಿಜ್ಜಾಗಿ ಇಟ್ಕೊಂಡು ಪ್ರೇಯರ್ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತ ನಾನು ಮನೆಗೆ ಬಂದೆ. ಆದರೆ ನನ್ನ ಸಣ್ಣ ಮಗಳನ್ನ ನೋಡೋಕ್ಕಿಲ್ಲ, ಅವೆಲ್ಲ ಹಾಗೆ ಇಟ್ಬಿಟ್ಟಿದ್ದೀರಿ. ಇನ್ನು ತಂದಿದ್ದು ಕೊತ್ತಂಬರಿ ಸೊಪ್ಪು ಅವೆಲ್ಲ ಕೊಳ್ತೋಗ್ಬಿಡ್ತೈತೆ ಅಂತೇಳಿ ನಾನು ಅವೆಲ್ಲ ಕ್ಲೀನ್ ಮಾಡ್ಕೊತಿದ್ದೀರಿ. ನಾನು ಕ್ಲೀನ್ ಮಾಡ್ಕೊಂಡು ಕುಂತೀನಿ. ಇನ್ನೊಂದು ಸೈಡ್ ನನ್ನ ಮಗಳು ಪ್ರೇಯರ್ ಮಾಡ್ತಿದ್ದಾಳೆ. ನನ್ನ ಸಣ್ಣ ಮಗಳಲ್ಲಿ ಒಳಗಡೆ ಮಂಚದ ಮೇಲೆ ಮಲ್ಕೊಂಡಿದ್ದಾಳೆ. ನಮ್ಮ ಯಜಮಾನ್ರು ಪ್ರೇಯರ್ಗೆ ಹೋಗಿದ್ದಾರೆ. ನಮ್ಮ ಯಜಮಾನ್ರು ಬರೋವರೆಗೆ ನಾನು ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮಗಳು ನೋಡ್ರಿ ಇಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ತನಗೆ ಒಂದು ಸರಿ ಹೇಳಿದ್ರೆ ರೀ ಕೇಳೋದಿಲ್ಲ, ಒಂದು 2-3 ಸರಿ ಬೇಗ ಗದರಿಸಿದ್ರೆ ಪ್ರೇಯರ್ ಮಾಡ್ತಾಳೆ. ಪ್ರೇಯರ್ ಮಾಡಿ ಆದಮೇಲೆ ಇಷ್ಟು ಖುಷಿ ಆಗ್ತಾಳೆ ರೀ. ಅಮ್ಮ ನಾನು ಇಷ್ಟೊಂದು ಪ್ರೇಯರ್ ಮಾಡಿದೆ, ಇದು ಹೇಳಿನಿ ನೋಡು, ಇದು ಹೇಳಿನಿ ನೋಡು, ನಾನು ಇಷ್ಟು ಹೇಳಿದ್ದೀನಿ ನೋಡು ಅಂತ ಕೌಂಟ್ ಮಾಡಿ ಹೇಳ್ತಾಳೆ ರೀ. ಇನ್ನು ನಾನೆಲ್ಲ ಕೊತ್ತಂಬರಿ ಸೊಪ್ಪು ಸೋಸಿದ್ದೆಲ್ಲ ಒಂದು ನ್ಯೂಸ್ ಪೇಪರಲ್ಲಿ ಕಟ್ಟಿಡೋಣ ಅಂತೇಳಿ ಎಲ್ಲ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ರೀ. ಯಾಕಂದರೆ ನ್ಯೂಸ್ ಪೇಪರಲ್ಲಿ ಕಟ್ಟಿಟ್ರೆ ಜಲ್ದಿ ನೀರು ಹೊಡೆಯೋದಿಲ್ಲ, ಸೊಪ್ಪು ಸಹ ಜಲ್ದಿ ಕೊಳ್ತೋಗೋದಿಲ್ಲ ರೀ. ಕೊತ್ತಂಬರಿ ಸೊಪ್ಪು ಮನೇಲಿ ಅಡುಗೆ ಮಾಡುವಾಗ ಏನಿಲ್ಲ ಅಂದ್ರೆ ನಡೀತಿದ್ರೆ ಒಂದು ಕೊತ್ತಂಬರಿ ಸೊಪ್ಪು ಇಲ್ಲಂದ್ರೆ ನಡೆಯೋದಿಲ್ಲ. ಟಮಟೆ ಹಣ್ಣು ಎಷ್ಟು ಬೆಲೆ ಐತೆ ಹಾಗೆ ಕೊತ್ತಂಬರಿಗೂ ಸಹ ನಾವು ಅಡುಗೆ ಮಾಡೋದ್ರಲ್ಲಿ ಅಷ್ಟು ಬೆಲೆ ಐತೆ ರೀ. ಅದೊಂದು ಇಲ್ಲ ಅಂದರೆ ಏನೋ ರುಚಿಯಾಗಿಲ್ಲ ಅಡುಗೆ ಅಂತ ಅನಿಸ್ತದೆ. ಅದಕ್ಕೆ ಯಾವಾಗಲೂ ದಾರಿಯಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಏನನ್ನ ಕೊತ್ತಂಬರಿ ಕಂಡ್ರೆ ನಾನು ದಾರಿಯಲ್ಲಿ ಬರುವಾಗಲೇ ತೊಗೊಂಬಂದ್ಬಿಡ್ತೀನಿ ರೀ. ತೊಗೊಂಬಂದು ಕಟ್ ಮಾಡಿ ಹಿಂಗೆ ಪೇಪರಲ್ಲಿ ಕಟ್ಟಿಟ್ಕೊಂಡ್ಬಿಟ್ರಿ ಒಂದು ವಾರ ಬರ್ತೈತೆ. ಆದರೆ ಭಾಳ ದಿನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಮತ್ತು ಏನು ಮಾಡೋಗಿ ಜಲ್ದಿ ಸಿಗೋದೇ ಇಲ್ಲಲ್ಲ, ಹಂಗಂತೇಳಿ ಸಿಟಿಯಲ್ಲಿ ಏನು ಸೊಪ್ಪು ಜಲ್ದಿ ಸಿಗೋದೇ ಇಲ್ಲ ರೀ. ಬರುವಾಗ ಎಲ್ಲೊಂದು ದಾರ್ಯಾಗ ಕಂಡ್ರೆ ಇಟ್ಕೊಂಡು ಬಂದುಬಿಡ್ತೀವಲ್ಲ, ಅದನ್ನೇ ಒಂದು 4-5 ದಿನ ಮಾಡಿಬಿಡ್ತೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಾಗಿ ಇಟ್ಟಾದಮೇಲೆ ಕಸ ಎಲ್ಲ ಬಳ್ಕೊಂಡು ಮತ್ತು ಈಗ ಸಣ್ಣ ಮಗಳನ್ನ ಮಂಚದ ಮೇಲಿಂದ ಎತ್ಕೊಂಬಂದಿರಿ. ಎತ್ಕೊಂಬರೋಕ್ಕಿಲ್ಲ, ತನ್ನ ಸಲುವಾಗಿ ಸ್ವಲ್ಪ ಪ್ರೇಯರ್ ಮಾಡಿದೆ. ಯಾಕಂದರೆ ಜ್ವರ ಭಾಳ ಬರ್ತಿರೋ ಸಲುವಾಗಿ ಪ್ರೇಯರ್ ಮಾಡಿ ನಾವು ಮಕ್ಕೊಂಬಿಟ್ಟಿವಿ ರೀ. ನಾನು ಮಾಡಿರುವಂಥ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಹೋಗ್ತಾ ಒಂದು ಲೈಕ್ ಕೊಡಿರಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.